ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಪಥ ಸಂಚಲನದ ವಾರ್ ಮುಂದುವರೆದಿದೆ. ಅಕ್ಟೋಬರ್ 30ನೇ ತಾರೀಕಿನಂದು ಡಿಸೈಡಿಂಗ್ ಡೇ ಅಂತ ಅನ್ಕೊಂಡಿದ್ದಾರೆ. ಇತ್ತ ಸರ್ಕಾರ ಅತ್ತ ಸಂಘ ಹಾಗೂ ಸಂಘಟನೆಗಳ ಭವಿಷ್ಯ. ವಿಧಾನಸೌಧದಲ್ಲೂ ಅವತ್ತೇ ಮಹತ್ವದ ನಿರ್ಧಾರ ತಗೊಳ್ತಾರೆ. ಕಲಬುರಗಿ ಹೈಕೋರ್ಟ್ನಲ್ಲೂ ಅವತ್ತೇ ತೀರ್ಪು ಹೊರಬರುತ್ತೆ. ಗುರುವಾರವೇ 12:30ಕ್ಕೆ ಕ್ಯಾಬಿನೆಟ್ ಸಭೆಯನ್ನ ಕೂಡ ಸಿದ್ದರಾಮಯ್ಯ ಕರೆದಿದ್ದಾರೆ. ಕೋರ್ಟ್ ತೀರ್ಪಿಗೂ ಮುನ್ನವೇ ಮಹತ್ವದ ನಿರ್ಧಾರವನ್ನೇನಾದ್ರೂ ಕೈಗೊಳ್ತಾರಾ? ಸಭೆಗೂ ಮೊದಲೇ ಅನುಮತಿ ಕಡ್ಡಾಯವಾಗುತ್ತಾ? ಈಗಿರುವ ಕಾನೂನನ್ನ ಮತ್ತಷ್ಟು ಕಠಿಣ ಮಾಡುತ್ತಾ ರಾಜ್ಯ ಸರ್ಕಾರ? ಆರ್ಎಸ್ಎಸ್ ಪಥ ಸಂಚಲನದ ಅರ್ಜಿ ಆದೇಶವನ್ನ ಹೈಕೋರ್ಟ್ ಕೊಡುತ್ತೆ. ಆರ್ಎಸ್ಎಸ್ ಟಕ್ಕರ್ಗೆ ಭೀಮ್ ಆರ್ಮಿ ಸಂಘಟನೆಯೂ ಕೂಡ ಆಕ್ಟಿವ್ ಆಗಿದೆ. ಈಗ ಅರ್ಜಿಯನ್ನ ಹಾಕಿದ್ದಾರೆ, ಅವರು ಕೂಡ ನಮಗೂ ಅವಕಾಶ ಮಾಡಿಕೊಡಿ ಅಂತ. ಅಕ್ಟೋಬರ್ 28ನೇ ತಾರೀಕಿನಂದು ಈ ಶಾಂತಿ ಸಭೆ ನಡೆಯುತ್ತೆ. ಕುತೂಹಲ ಮೂಡಿಸ್ತಾ ಇದೆ, ಏನ್ ಡಿಸೈಡ್ ಆಗುತ್ತೆ ಅಂತ. ನೂರು ವರ್ಷ ತುಂಬಿದಂತಹ ಖುಷಿಯಲ್ಲಿ ಸೆಲೆಬ್ರೇಷನ್ ಮೋಡ್ನಲ್ಲಿ ಆರ್ಎಸ್ಎಸ್ ಇತ್ತು. ಬಟ್ ಅದು ರಾಜ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಎಕ್ಸಾಂಪಲ್ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಲಬುರಗಿ ಭಾಗದಲ್ಲಿ, ಕಲಬುರಗಿಯ ಚಿತ್ತಾಪುರದಲ್ಲಿ ವಿಪರೀತ ವೈಬ್ರೇಷನ್ ಅನ್ನ ಶುರು ಮಾಡ್ತಾ ಇದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನಲಾಯಿತು. ಅದನ್ನ ಪ್ರಶ್ನೆ ಮಾಡಿಕೊಂಡು ಅರ್ಜಿಯನ್ನ ಕೋರ್ಟಿಗೆ ಹಾಕಿದ್ರು. ಅವ್ರ ಅರ್ಜಿ ಆಗ್ತಾ ಇದ್ದಂತೆ ಭೀಮ್ ಆರ್ಮಿ ಸಂಘಟನೆಯೂ ಕೂಡ ಆಕ್ಟಿವ್ ಆಗಿದೆ. ಇದರ ನಡುವೆ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವ ಫೈಟ್ ಮುಂದುವರಿತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಮತ್ತು ಮಾಹಿತಿಯನ್ನ ನನ್ನ ಕಲ್ಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನೋ ಹಗ್ಗಜಗ್ಗಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಏನ್ ನಿರೀಕ್ಷೆ ಮಾಡಬಹುದು? ಏನ್ ತೀರ್ಮಾನ ಆಗ್ಬೋದು? ನಿನ್ನೆ ನಡೆದಂತಹ ಕಲಬುರಗಿ ಪೀಠದಲ್ಲಿ, ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಸುದೀರ್ಘವಾಗಿ ವಿಚಾರಣೆ ನಡೆದಿದೆ. ಈ ವಿಚಾರಣೆಯಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಅರ್ಜಿದಾರರಿಗೂ ಕೋರ್ಟ್ ಹೇಳಿದೆ, ಅದೇ ರೀತಿ ಸರ್ಕಾರಕ್ಕೆ, ಅದರಲ್ಲೂ ಹೆಚ್ಚಾಗಿ ಸರ್ಕಾರದ ಪಾತ್ರ ಇರೋದ್ರಿಂದ ಸರ್ಕಾರ ಎಲ್ಲ ಸಂಘಟನೆಗಳನ್ನು ಕರೆದು ಮಾತುಕತೆ ಆಡಿ ಇದನ್ನು ಸುಖಾಂತ್ಯ ಕಾಣಿಸ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ 30ನೇ ತಾರೀಕು ಹೈಕೋರ್ಟಲ್ಲಿ ಮತ್ತೆ ಅರ್ಜಿ ಬರ್ತಿರೋದ್ರಿಂದ ಅದೇ ದಿನ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ. ಮತ್ತೊಂದು ಕಡೆ ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದ್ರು ಕೂಡ ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು, ಸುದ್ದಿ ಆಗ್ತಾ ಇರುವಂಥದ್ದು ಕಲಬುರಗಿ ಜಿಲ್ಲೆ, ಅದರಲ್ಲೂ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿಂದಲೇ ಆಯ್ಕೆಯಾಗಿ ಬಂದಿರುವಂಥದ್ದು. RSS ಅನ್ನು ಪ್ರತಿ ಬಾರಿ ಟೀಕೆ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಪ್ರತಿ ಬಾರಿ RSS ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು. ಹೀಗಾಗಿ ಅಲ್ಲಿಂದಲೇ ರಾಜ್ಯಕ್ಕೆ ಒಂದು ಸಂದೇಶ ರವಾನೆ ಮಾಡಬೇಕು, ಅಲ್ಲಿಂದಲೇ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶ ರವಾನೆ ಮಾಡಬೇಕು, ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ RSS ಹಾಗೂ RSS ಮುಖಂಡರು ಮಾಡಿರುವಂಥದ್ದು. ಅದೇ ರೀತಿ BJP ಅವರ ನಿಲುವು ಕೂಡ, ನಿರ್ಧಾರವೂ ಕೂಡ ಅದೇ ಆಗಿದೆ. ಆದರೆ ಈಗ ಒಂದು ಕಡೆ RSS ಪಥಸಂಚಲನ ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ, ಮತ್ತೊಂದು ಕಡೆ ಭೀಮ್ ಆರ್ಮಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಮಗದೊಂದು ಕಡೆ ಕ್ರೈಸ್ತ ಸಂಘಟನೆಯು ಕೂಡ ಅರ್ಜಿಯನ್ನು ಸಲ್ಲಿಸಿದೆ. ಎಲ್ಲ ಅರ್ಜಿಗಳನ್ನು ಒಂದೇ ಅರ್ಜಿ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಿರುವಂತಹ ಹೈಕೋರ್ಟ್ ಕಲಬುರಗಿ ಪೀಠ ಎಲ್ಲರ ಬಗ್ಗೆನೂ ಕೂಡ ಒಂದು ಅಭಿಪ್ರಾಯಕ್ಕೆ ಬರೋದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಆದರೆ ಸರ್ಕಾರದಲ್ಲಿ ಆಗ್ತಿರುವಂಥ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ RSSಗೆ ಯಾವ ರೀತಿಯಾಗಿ ಕಡಿವಾಣ ಆಗಬೇಕು, ಯಾವ ರೀತಿಯಾಗಿ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ತಮಿಳುನಾಡು ಮಾದರಿಯಲ್ಲಿ ಮಾಡಿದ್ದೆ ಆದರೆ ಇಲ್ಲಿ ಹಿಂದೆನೇ ಮಾಡಿರುವಂತಹ ಆದೇಶವನ್ನೇ ಸರಿಯಾಗಿ ಪಾಲನೆ ಮಾಡ್ತಿಲ್ಲ. ಹಾಗಾಗಿ ಅದಕ್ಕಿಂತಲೂ ಹೆಚ್ಚು ಕಠಿಣ ಕ್ರಮಗಳ ಕೈಗೊಳ್ಳುವಂತಹ ಒಂದು ಅಗತ್ಯತೆ ಈಗಿದೆ ಅನ್ನುವಂಥ ಒಂದು ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಟಾಲಮ್ಮ ನಡೀತಾ ಇದೆ. ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದೇ ಯೋಚನೆಯಲ್ಲಿ ಇದ್ದಾರೆ. ಹೀಗಾಗಿ ಗುರುವಾರ 2:30ಗೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಗೆ ಬರ್ತಿದೆ. ಅದಕ್ಕೂ ಮೊದಲು ಸರ್ಕಾರ ಎಲ್ಲ ಸಂಘಟನೆಗಳ ಜೊತೆ ಮಾತುಕತೆ ಆಡಬೇಕಾಗಿದೆ. ಈ ನಡುವೆ ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಹೀಗಾಗಿ ಗುರುವಾರ ನಡೆಯುವಂತಹ ರಾಜ್ಯ ಸಚಿವ ಸಂಪುಟ ಸಭೆ ಬೆಳಗ್ಗೆ 12 ಗಂಟೆಗೆ ಆರಂಭ ಆಗುವಂಥ ರಾಜ್ಯ ಸಚಿವ ಸಂಪುಟದ ಸಭೆ ಕಡೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಅವತ್ತಿನ ಸಭೆಯಲ್ಲಿ ಒಂದು ವೇಳೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ RSSಗೆ ರಾಜ್ಯ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾ ಕೇವಲ ಒಂದು ಸಂಘಟನೆಗೆ ಆ ಕಠಿಣ ಕ್ರಮಗಳು ಸೀಮಿತ ಆಗ್ತವ, ಬೇರೆ ಸಂಘಟನೆಗಳು ಕೂಡ ಅದರ ಒಳಗಡೆಗೆ ಒಳಪಡ್ತವ. ಇದು ಅವತ್ತು ಒಂದು ರೀತಿ ಡೆಡ್ಲೈನ್, ಒಂದು ಕಡೆ ಸಂಘಟನೆಗಳಿಗೂ ಡೆಡ್ಲೈನ್, ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಡೆಡ್ಲೈನ್. ಹೀಗಾಗಿ ಗುರುವಾರ ಸಚಿವ ಸಂಪುಟ ಸಭೆ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ.